ಹೇ ಗೈಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಳ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫಸ್ಟ್ ವ್ಲಾಗ್ ಇದು, ನನ್ನ ಫಸ್ಟ್ ವ್ಲಾಗ್ ಆಗ್ತಾ ಇರೋದು. ಸೊ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಆ್ಯಂಡ್ ಶೇರ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತೀನಿ. ಈ ವ್ಲಾಗಲ್ಲಿ ನಾನು ಏನು ಇವಾಗ ಮಾತಾಡಲ್ಲ, ನೆಕ್ಸ್ಟ್ ವ್ಲಾಗಲ್ಲಿ ಮಾತಾಡ್ತೀನಿ. ಯಾಕಂದರೆ ಇನ್ಸ್ಟಾಗ್ರಾಮಲ್ಲಿ ವೀಡಿಯೋ ಹಾಕಿದ್ರೆ ಆ್ಯಕ್ಚುಲಿ ನಾನು 2 ಇಯರ್ಸಿಂದ 2 ವರ್ಷದಿಂದ ಟ್ರೈ ಮಾಡ್ತಾ ಇದ್ದೀನಿ ಆಯಿತಾ. ಇನ್ಸ್ಟಾಗ್ರಾಮಲ್ಲಿ 1, 2, 5 ವ್ಯೂಸ್ ಹೋಗ್ತಾಯಿತ್ತು ಅಷ್ಟೇ. ಆದರೆ ನಾನು ಆ 2 ವರ್ಷದಿಂದ ಟ್ರೈ ಮಾಡಿ ಮಾಡಿ ಇವಾಗ ರೀಚ್ ಆಗ್ತಿದೆ. ತುಂಬ ಜನ ಅದರಲ್ಲಿ ಕಮೆಂಟ್ ಮಾಡಿದ್ದಾರೆ, ಜಾಬ್ದು ಅದು ಇದು. ಓಕೆ, ನೀವು ಜಾಬ್ ಕೇಳ್ತಾ ಇದ್ದೀರಾ, ಅದಕ್ಕೆ ಎಷ್ಟು ಸ್ಟ್ರಗಲ್ ಇದೆ ಅಂತ ಗೊತ್ತಾಗಬೇಕು ಎಲ್ರಿಗೂ. ಸೊ ಅದಕ್ಕೋಸ್ಕರ. ಆದರೆ ನಾನು ಇವಾಗ ಮೈಂಡ್ ಅಪ್ಸೆಟ್ ಮಾಡ್ಕೊಳ್ಳೋದು ಬೇಡ, ಚೆನ್ನಾಗಿ ವ್ಲಾಗ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಅದನ್ನು ನೆಕ್ಸ್ಟ್ ವ್ಲಾಗಲ್ಲಿ ನಾನೊಂದು ಹೇಳ್ತೀನಿ ಏನೇನು ಪ್ರಾಬ್ಲಮ್ಸ್ ಆಯಿತು. ಓಕೆ, ನಾನು ಇವಾಗ ಎಲ್ಲರೂ ಕೇಳ್ತಿರೋದ್ರಿಂದ ಓಕೆ, ನನ್ನ ಸ್ಟ್ರಗಲ್ಸ್ ಏನಿತ್ತು, ನಾನು ಇಲ್ಲಿ ಬರುವಾಗ ಏನೇನು ಪ್ರಾಬ್ಲಮ್ ಆಯಿತು ಅನ್ನೋದನ್ನ ನಾನು ನೆಕ್ಸ್ಟ್ ವ್ಲಾಗ್ಸಲ್ಲಿ ಒಂದೊಂದು ವ್ಲಾಗಲ್ಲೂ ಹಾಕ್ಕೊತಾ ಹೋಗ್ತೀನಿ. ಬಂದಾಗಲಿಂದ ಪ್ರೋಸೆಸ್ ಹಿಡಿದು ಇವಾಗಲವರೆಗೂ ನನಗೆ ಎಷ್ಟು ಸ್ಟ್ರಗಲ್ಸ್ ಇದೆ, ಹೇಗಿರುತ್ತೆ, ನೀವು ಬಂದರೆ ಏನಾಗುತ್ತೆ ಅನ್ನೋದನ್ನೆಲ್ಲನೂ ಹೇಳ್ತೀನಿ. ಸೊ ಇದು ಒಂದು ದುಬೈನಲ್ಲಿ ದುಬೈ ಅಂತ ಇದೆ, ಒಂದು ಏರಿಯಾ ಇದೆ. ಅಲ್ಲಿ ನಾನು ಟೆಂಪಲ್ಗೆ ಹೋಗಿದ್ದು, ನಂಗೆ ಮನ್ಸಿಗೆ ತುಂಬ ಬೇಜಾರಾಗಿದ್ದರಿಂದ ದೇವಸ್ಥಾನಕ್ಕೆ ಹೋದೆ. ಸೊ ಒಳ್ಳೆ ರೀತಿಯಿಂದ ಸ್ಟಾರ್ಟ್ ಮಾಡೋಣ, ಫಸ್ಟ್ಲಾಗೆ ಬಂದು ದೇವ್ರ ಹತ್ರದಿಂದ ಸ್ಟಾರ್ಟ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ದೀನಿ ನಾನು ಇಲ್ಲಿಂದ ವ್ಲಾಗ್ನ. ಆ್ಯಕ್ಚುಲಿ ಹಳೆ ವ್ಲಾಗ್ಸ್ ತುಂಬ ಇದೆ, ಅದನ್ನೆಲ್ಲ ನಾನು ಎಡಿಟ್ ಮಾಡಿ ಒಂದೊಂದೇ ಹಾಕ್ತೀನಿ ನಾಳೆಯಿಂದ. ಸೊ ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಆ್ಯಂಡ್ ಶೇರ್ ಮಾಡೋದನ್ನ ಮರಿಬೇಡಿ. ಸೊ ಆಯಿತು, ಬನ್ನಿ ಹೋಗೋಣ. ಇದು ಇಲ್ಲಿ ಒಂದು ಕೃಷ್ಣನ್ ಟೆಂಪಲ್ ಮಾತ್ರ ಇದೆ ಅಂತೆ. ಒಳಗಡೆಯಿಂದ ನಾನು ಹೋಗಿ ನೋಡಿಲ್ಲ, ಒಳಗಡೆ ಹೋಗಿ ನೋಡೋಣ. ಒಳಗಡೆ ಬಂದು ವಿಡಿಯೋ ಮಾಡೋಕ್ಕೆ ಅಲೋ ಇದ್ದಿಲ್ಲ, ಕೃಷ್ಣ ಟೆಂಪಲ್ ಮಾತ್ರ ಇದೆ. ಬಾಕಿದೆಲ್ಲ ಇದ್ದಿದ್ದು ಸಾಯಿಬಾಬಾ, ಶಿವನ್ ಟೆಂಪಲ್ ಎಲ್ಲ ಇಲ್ಲಿ ಜಬಳಹಳ್ಳಿ ಅಂತ ಒಂದು ಏರಿಯಾ ಇದೆ, ಅಲ್ಲಿಗೆ ಶಿಫ್ಟ್ ಮಾಡಿದಾರಂತೆ. ಇಲ್ಲಿ ಇವಾಗ ಯಾವ ಟೆಂಪಲ್ಸು ಇಲ್ಲ. ಸೊ ಇಲ್ಲಿ ಒಂದು ಚಿಕ್ಕದಾಗಿ ಯಾರೋ ಒಂದು ಒಳಗಡೆ ಮೂರ್ತಿ ಇಟ್ಕೊಂಡಿದ್ದಾರೆ ಅಂದಿದ್ದಕ್ಕೆ ನಾವು ಹೋಗ್ತಾ ಇದ್ದೀವಿ ನೋಡೋದಕ್ಕೆ. ಸಿಗುತ್ತಾ ಇಲ್ಲ ಅಂತ ಗೊತ್ತಿಲ್ಲ. ಆ್ಯಕ್ಚುಲಿ ಅಲ್ಲಿರೋರೆಲ್ಲರೂ ನಾನು ಸ್ಯಾರಿ ಹಾಕ್ಕೊಂಡು ಹೋಗಿದ್ದಕ್ಕೆ ಒಂಥರ ನೋಡ್ತಿದ್ದೆ, ಯಾಕಂದರೆ ಎಲ್ಲರೂ ಮಾಡರ್ನ್ ಡ್ರೆಸ್ಸಲ್ಲೇ ಬರೋದ್ರಿಂದ ನಾನು ಸ್ಯಾರಿ ಹಾಕ್ಕೊಂಡು ಹೋಗಿದ್ದರಿಂದ ಚೆನ್ನಾಗಿದೆ ಅಂತ ಹೇಳ್ತಾಯಿದ್ರು. ನಾನು ಅದನ್ನೇ ನೋಡ್ಕೊಂಬರ್ತಿದ್ದೆ. ರೆಸ್ಪಾನ್ಸ್ ಮಾಡಿಲ್ಲ ಅಂದರೆ ಚೆನ್ನಾಗಿರಲ್ಲ ಅಲ್ವಾ. ಸೊ ಅದಕ್ಕೆ ಅವ್ರಿಗೆ ರೆಸ್ಪಾನ್ಸ್ ಮಾಡಿಕೊಂಡು ಹೇಳ್ಕೊಂಬರ್ತಾ ಇದ್ದೆ. ಆ್ಯಕ್ಚುಲಿ ನನಗೆ ದುಬೈನಲ್ಲಿ ನಾನು ವೀಡಿಯೋ ನೋಡುವಾಗಲೇ ಗೊತ್ತಾಗಿದ್ದು ಇವ್ರು ನನ್ನ ಅಬ್ಸರ್ವ್ ಮಾಡಿದ್ದಾರೆ ಅಂತ. ಯಾಕಂದರೆ ಅಲ್ಲಿ ತುಂಬ ಬಿಸಿಲಿತ್ತು, ಕಣ್ಣಿಗೆ ಬಿಸಿಲು ಚುಚ್ತಾ ಇದ್ದಿದ್ದರಿಂದ ನಾನು ಯಾರನ್ನೂ ಏನೂ ನೋಡೇ ಇಲ್ಲ. ಯಾರಾದರೂ ಮಾತಾಡಿದ್ರೆ ನೋಡ್ತಾ ಇದ್ದೆ ಅಷ್ಟೇ. ಅಲ್ಲಿಲ್ಲ, ಬ್ಯಾಕ್ ಸೈಡ್ ಮತ್ತೆ ಹೋಗಿ ಅಂದರು. ನಾವು ರಿಟರ್ನ್ ಬಂದ್ವಿ, ಆದರೆ ಆ ಟೆಂಪಲ್ ನೋಡೋಕ್ಕೆ ಆಗಲಿಲ್ಲ. ಯಾಕಂದರೆ ಇಲ್ಲಿ ದೇವಸ್ಥಾನಗಳೇ ಎಲ್ಲ ಕ್ಲೋಸ್ ಮಾಡಿರೋದ್ರಿಂದ ದೇವಸ್ಥಾನ ಓಪನ್ ಮಾಡೋಕ್ಕೆ ಪರ್ಮಿಷನ್ ಇಲ್ಲ ಅಂತೆ. ಸೊ ಅದರಿಂದಾಗಿ ಅವರು ಯಾರಿಗೂ ಹೇಳಬೇಡಿ ಅಂತ ಆಂಟಿ ಹೇಳ್ತಾಯಿದ್ರು. ತುಂಬ ಚೆನ್ನಾಗಿದೆ ನಿಮ್ಮ ಸ್ಯಾರಿ, ಚೆನ್ನಾಗಿ ಕಾಣ್ತಾ ಇದ್ದೀರಾ ಅಂತ ಹೇಳಿದ್ರು. ಆಮೇಲೆ ನಾವು ನಮಗೆ ಒಂದು ಪೂಜೆದು ಸಾಮಾನು ಬೇಕಿತ್ತು. ನಮ್ಮ ಫ್ರೆಂಡಿಗೆ ಪೂಜೆ ದೇವ್ರ ಮನೆ ಥರ ಚಿಕ್ಕದು ಬರುತ್ತಲ್ಲ, ಹುಡ್ಡದು, ಅದು ತೊಗೊಳ್ಳೋಣ ಅಂತ ಇಲ್ಲಿಗೆ ಬಂದ್ವಿ. ಇಲ್ಲಿ ನೋಡ್ತಾ ಇದ್ದೀವಿ, ಏನೂ ಸಿಗಲ್ಲ ಅಂತ ಇಲ್ಲ. ಆ್ಯಕ್ಚುಲಿ ನಾನು ಫಸ್ಟ್ ಬಂದಾಗ ಯುಗಾದಿ ನಾನು ಇಲ್ಲೇ ಮಾಡಿದ್ದು, ಯುಗಾದಿ ಇಲ್ಲೇ ಸೆಲೆಬ್ರೇಟ್ ಮಾಡಿದ್ದು ನಮ್ಮ ಮನೆ ಹತ್ರ. ಇಲ್ಲಿರೋರಿಗೆ ಕೇಳಿದೆ, ಯಾರಿಗೂ ಗೊತ್ತಿಲ್ಲ. ನನಗೆ ಗೊತ್ತಿದ್ದಿದ್ರೆ ನಾನು ಇಲ್ಲಿ ಹೋಗಿ ಸಾಮಾನೆಲ್ಲ ತೊಗೊಂಬರ್ತಾಯಿದ್ದೆ ಪೂಜೆದು. ಇಲ್ಲಂತೂ ತುಂಬ ಎಕ್ಸ್ಪೆನ್ಸಿವ್ ಇತ್ತು, ಇಲ್ಲಿ ಇನ್ನೂ ಕಡಿಮೆನೇ ಇತ್ತು. ಅದರಲ್ಲಿ ಈ ದೇವಸ್ಥಾನದಲ್ಲಿ ಎಲ್ಲ ಸಾಮಾನುಗಳು ನಾನು ಇರೋ ಹತ್ರ ತುಂಬಾ ರೇಟ್ ಇದೆ. ಯಾಕಂದರೆ ಒಂದೇ ಒಂದು ಇಂಡಿಯನ್ ಸ್ಟೋರ್ ಇರೋದ್ರಿಂದ ರೇಟ್ ಇದೆ. ಇಲ್ಲಿಗೆ ಹೋಗಿ ತೊಗೊಂಬರ್ಬೋದಿತ್ತು ಅಂದ್ಕೊಂಡೆ ನಾನು ಮೊನ್ನೆ ನೋಡಿದಾಗ. ಎಲ್ಲನೂ ಸಿಗುತ್ತೆ, ಏನೂ ಸಿಗಲ್ಲ ಅಂತಲೇ ಇಲ್ಲ. ಬೇವಿನ ಎಲೆ ಅದು ಇದು ಎಲ್ಲನೂ ಸಿಗುತ್ತೆ, ನಾನಿರೋ ಹತ್ರನೂ ಸಿಗುತ್ತೆ, ಆದರೆ ರೇಟ್ ಜಾಸ್ತಿ ಅಷ್ಟೇ. ಸೊ ಎಲ್ಲ ಸಾಮಾನು ಇತ್ತು. ಅವ್ರು ಒಳಗಡೆ ಬಂದು ನೋಡಿ ಎಲ್ಲನೂ ಅಂತ ಹೇಳಿದ್ರು. ನಾನು ವೀಡಿಯೋ ಮಾಡ್ತಾ ಇದ್ದಿದ್ದಕ್ಕೆ ಓಕೆ, ಅವ್ರಿಗೂ ಹೆಲ್ಪ್ ಆಗಲಿ. ವ್ಲಾಗ್ ನೋಡಿದ್ರೆ ಎಲ್ಲರೂ ಬರ್ತಾರೆ, ತುಂಬ ಜನ ದುಬೈಲಿರ್ತಾರೆ, ಕನ್ನಡದವರು, ಹಿಂದೂಸ್ ಯಾರಿದ್ರೇನು ಅಲ್ಲೋಗಿ ತೊಗೋಬೋದಂತ. ನನಗೆ ಈ ಪೂಜೆ ಮನೆ ತುಂಬ ಇಷ್ಟ ಆಯಿತು. ಆದರೆ ಅದು 300 ಗ್ರಾಮ್ಸ್ ಅಂದರೆ ನಮ್ಮೂರು ದುಡ್ಡಿಗೆ 7,000 ರೂಪಾಯಿ ಹತ್ರ ಬರುತ್ತೆ. ಅದಕ್ಕೆ ಬೇಡ ಅಂತ ಹೇಳಿದ್ವಿ. 150 ಗ್ರಾಮ್ಸ್ ತೊಗೊಂಡ್ವಿ ನಾವು. ಈ ಹೂವು ಯಾರೆಲ್ಲ ನೋಡಿದ್ದೀರಾ ಅಂತ ಕಮೆಂಟ್ ಮಾಡಿ. ಚಿಕ್ಕ ವಯಸ್ಸಲ್ಲಿ ನಂಗೆ ತುಂಬ ಇಷ್ಟ, ಆದರೆ ಸ್ಮೆಲ್ ಬರ್ತಾ ಇರಲಿಲ್ಲ. ನಾವೆಲ್ಲ ನಮ್ಮ ಊರಲ್ಲಿ ತೊಗೊಳ್ಳೋ ಇದರಲ್ಲಾದರೆ ತುಂಬ ಸ್ಮೆಲ್ ಬರೋದು, ಸುಗಂಧರಾಜ ಥರ ತುಂಬ ಚೆನ್ನಾಗಿರೋದು ಇದ್ರದ್ದು ಸ್ಮೆಲ್ಲು. ನಂಗೆ ತುಂಬ ಇಷ್ಟ. ಚಿಕ್ಕ ವಯಸ್ಸಲ್ಲಿ ಆ್ಯಕ್ಚುಲಿ ನಮ್ಮ ಊರಲ್ಲಿ ಸ್ಕೂಲಲ್ಲಿ ಓದುವಾಗ ನಾನು ಹಾಕ್ಕೊಂಡಿದ್ದು. ಸೊ ಅದು ಇದು ತುಂಬ ಇಷ್ಟ ನನಗೆ. ಇವಾಗ ನಾನು ಅದೇ ಥರದ್ದು ನಾನೇನು ಅಂದ್ಕೊಂಡೆ, ಪ್ಲಾಸ್ಟಿಕ್ ಹೂವು ಬರ್ತಲ್ಲ ಇವಾಗ, ಅದಿದೆಯಾ ಅಂತ ಕೇಳಿದ್ರೆ ಇವ್ರು ಮತ್ತೆ ಅದನ್ನೇ ಎತ್ಕೊಟ್ರು ನನಗೆ. ಅದು ನಂಗೆ ಬೇಕಾಗಿದ್ದಿಲ್ಲ, ಪ್ಲಾಸ್ಟಿಕ್ ಹೂವು ಬೇಕಿತ್ತು. ಅವ್ರಿಗೆ ಅರ್ಥ ಮಾಡಿಸೋಷ್ಟೊತ್ತಿಗೆ ನನಗಂತೂ ಸಾಕಾಗೇ ಹೋಯಿತು. ನಾನೇನೋ ಹೇಳಿದ್ರೆ ಅವರೇನೋ ಎತ್ಕೊಡ್ತಾಯಿದ್ರು. ಸೇಮ್ ಹೂವನೇ, ನಾನಂದರೆ ಸೇಮ್ ಫ್ಲವರ್ ಅಲ್ಲ ನಾನು ಕೇಳಿದ್ದು, ಬೇರೆದು ಅಂತ. ಆಮೇಲೆ ನಾನು ಅಲ್ಲಿದ್ದಿದ್ದು ಎಲ್ಲ ಸಾಮಾನ್ಸು ನೋಡಿದೆ. ಇದು ಹಿಂದಿಯವ್ರು, ರಾಜಸ್ಥಾನಿ ಶಾಪು. ಎಲ್ಲ ಇದೆ, ಏನಿಲ್ಲ ಅಂತ ಇಲ್ಲ. ವರಮಹಾಲಕ್ಷ್ಮಿ ಮುಕುಡದಿಂದ ಹಿಡಿದು
ಎಲ್ಲ ಸಾಮಾನುಗಳು ಇಲ್ಲಿದ್ದಾವೆ. ಕೊನೆಗೂ ನಾನು ಅವನಿಗೆ ಅರ್ಥ ಮಾಡಿಸಿ ಹೂವನ್ನ ತಗೊಂಡೆ. ಇವಾಗ ಬರ್ತಾಯಿದೆ ಪ್ಲಾಸ್ಟಿಕ್ ಹೂವು. ಯಾಕಂದರೆ ಇಲ್ಲಿ 20 ಗ್ರಾಮ್ ಓಕೆನಾ ಹೂವು. ಏನು ಒಕೇಶನ್ ಇರಲಿ ಇಲ್ದಿರ ಇರಲಿ, ಒಂದು ಮೊಳ ಹೂವು 20 ಗ್ರಾಮು ಅಂದರೆ ನಮ್ಮೂರ ದುಡ್ಡಿಗೆ 400 ರೂಪಾಯಿ, 440 ರೂಪಾಯಿನೋ ಆಗುತ್ತೆ. ಅದಕ್ಕೋಸ್ಕರ ಅಂತ ನಾನು ಇದನ್ನು ತಗೊಂಡೆ. 5 ಗ್ರಾಮ್ ಅಂದರೆ 100 ರೂಪಾಯಿ. ಇದನ್ನು ತೊಗೊಂಬಂದೆ 5 ಗ್ರಾಮ್ದು 2 ತಗೊಂಡೆ ನಾನು. ಕೊನೆಗೆ ನಾವು ಬಂದು ಈ ಪೂಜೆ ಮನೇನ ತೊಗೊಂಡ್ವಿ. ಅದರಲ್ಲಿ ಬೆಲ್ಲೆಲ್ಲ ಹಾಕ್ಕೊಟ್ರು ಅವರು, ಅವರೇ ಹಾಕಿದರು ಬೆಲ್ಲು. ಸೊ ಅದು ರೆಡಿ ಆಯಿತು ಕೊನೆಗೆ. ಇದು 150 ಗ್ರಾಮ್ಸು, 150 ಗ್ರಾಮ್ ಕೊಟ್ಟು ತೊಗೊಂಡ್ವಿ. ಇದನ್ನು ತೊಗೊಂಡ್ಮೇಲೆ ಅವ್ರಿಗೆ ಆ್ಯಕ್ಚುಲಿ ಅದ್ರಲ್ಲಿ ಪ್ಯಾಕ್ ಮಾಡೋಕ್ಕಾಗಲಿಲ್ಲ, ಬೇರೆದ್ರಲ್ಲಿ ಪ್ಯಾಕ್ ಮಾಡ್ತೀವಿ ಅಂತ. ನನಗೆ ಇದು ಇಷ್ಟ ಆಯಿತು, ನೋಡಿದ ಅಷ್ಟರಲ್ಲಿ ಇದು ಚೆನ್ನಾಗಿತ್ತು. ಸೊ ಇದನ್ನೇ ನಾನು ಸಜೆಸ್ಟ್ ಮಾಡಿದೆ, ಇದು ತೊಗೊಳ್ಳೋಣ ಅಂತ. ತಗೊಂಡಾದಮೇಲೆ ಮತ್ತೆ ಈ ಅಂಕಲ್ ಹೇಳಿದ್ರು, ಬಾಮ್ಮ ಇಲ್ಲೊಂದು ಚಿಕ್ಕ ಪುಟ್ಟ ದೇವಸ್ಥಾನ ಇದೆ, ನಾನು ತೋರಿಸ್ತೀನಿ ಅಂತ. ಅಲ್ಲಿ ಯಾಕೆ ವೀಡಿಯೋ ಮಾಡಲಿಲ್ಲ ಅಂದರೆ ವೀಡಿಯೋ ಮಾಡೋಕ್ಕೆ ಅಲೋ ಇಲ್ಲ, ಅವ್ರಿಗೆ ಫೈನ್ ಬೀಳುತ್ತೆ ಅಂತ. ಸೊ ಅದರಿಂದಾಗಿ ಅಂಕಲ್ ಕರ್ಕೊಂಡು ಹೋದರು. ನಾನು ಹೆಂಗೋ ದೇವ್ರ ದರ್ಶನ ಮಾಡ್ಕೊಂಡ್ಬಂದೆ. ಒಳಗಡೆ ಸಾಯಿಬಾಬಾ ಮತ್ತು ಇದಿತ್ತು. ಅದರಿಂದಾಗಿ ನಾನು ಬಂದು ದರ್ಶನ ಮಾಡಿಕೊಂಡು ಬಂದೆ ಆಚೆ. ಸೊ ನನ್ನ ಫ್ರೆಂಡು ಆಲ್ರೆಡಿ ಬಿಟ್ಟು ಅವ್ರು ಹೋಗಿಬಿಟ್ಟಿದ್ರು ಕಾರ್ಗೆ. ನಾನು ಅವ್ರನ್ನ ಹುಡುಕ್ತಾ ಇದ್ದೀನಿ, ಎಲ್ಲೋದ್ರಪ್ಪ ಯಾರೂ ಕಾಣಿಸ್ತಾ ಇಲ್ಲ ಅಂತ. ಸೊ ಅದೇ ಪ್ರಾಬ್ಲಮ್ಮು. ಸೊ ಬನ್ನಿ ಇವಾಗ ಹೋಗೋಣ. ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತೀನಿ. ಒಳ್ಳೆ ಹ್ಯಾಪಿ ಎಂಡಿಂಗ್ ಕೊಡೋಣ ಅಂತ ಅಂದ್ಕೊಂಡೆ. ಹ್ಯಾಪಿ ಎಂಡಿಂಗ್ ಕೊಟ್ಟಿದ್ದೀನಿ. ಯಾರೆಲ್ಲ ನಾನೇ ಮೊದಲನೇ ಸರಿ ಓಪನ್ ಮಾಡಿದೆ, ಮೊದಲನೇ ಸರಿ ನನ್ನ ಚಾನಲ್ನ ನೋಡ್ತಾ ಇದ್ದೀರೋ ದಯವಿಟ್ಟು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನಮ್ಮ ಚಾನಲ್ಗೆ ಇದೇ ರೀತಿ ಸಪೋರ್ಟ್ ಯಾರೂ ಮಾಡಿಲ್ಲ ಇದುವರೆಗೂ. ಸಪೋರ್ಟ್ ಮಾಡಿ. ನಾನು ಇದಕ್ಕೆ ಮೇಲೆ ದುಬೈಲಿರೋ ವ್ಲಾಗ್ಸ್, ಎಲ್ಲ ವ್ಲಾಗ್ಸು ಹೇಗಿರುತ್ತೆ, ಲೈಫ್ ಸ್ಟೈಲು ಎಲ್ಲನೂ ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ. ನೆಕ್ಸ್ಟ್ ನಾನು ಈ ಯೂಟ್ಯೂಬ್ ಚಾನಲ್ ಮಾಡೋದಕ್ಕೆ ಏನು ಕಾರಣ ಅಂತ ಹೇಳ್ತೀನಿ ಆ್ಯಕ್ಚುಲಿ, ಓಕೆನಾ. ಸೊ ಬನ್ನಿ ಇವಾಗ ಹೋಗೋಣ. ನನ್ನ ಶಾಪಿಂಗ್ ಎಲ್ಲ ಮುಗೀತು, ದೇವಸ್ಥಾನಕ್ಕೆ ಬಂದು ಮುಗ್ದಿದ್ದಾಯಿತು. ಇವಾಗ ಹೋಗೋಣ. ಬಾಯ್ ಬಾಯ್, ಟೇಕ್ ಕೇರ್. ನಗ್ತಾ ಇರಿ, ಎಲ್ಲರನ್ನೂ ನಗಿಸ್ತಾ ಇರಿ. ಬಾಯ್ ಗಾಯ್ಸ್.